ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವು ಇವತ್ತು ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರಲ್ಲಿ ನಮ್ಮ ಥರ್ಡ್ ಚಾಪ್ಟರ್ ಏನು ಅಂತ ನೋಡೋಣ. ಅದು ಯಾವುದು ಅಂದರೆ ನ್ಯೂ ವೆಸಲ್ ಅಂತ. ಓಕೆ, ಈ ಥರ್ಡ್ ಚಾಪ್ಟರ್ ಇದೆಯಲ್ಲ, ಇದನ್ನು ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಫಸ್ಟು 2 ಚಾಪ್ಟರ್, ಒಂದು ಇಂಟ್ರೊಡಕ್ಷನ್ನು ಮತ್ತು ಸೆಕೆಂಡ್ ಚಾಪ್ಟರ್ ಎರಡನ್ನೂ ಕಲ್ತ್ಕೊಂಡ್ಬಂದಿದ್ರೆ ಈ ಚಾಪ್ಟರ್ ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಬಟ್ ನಮಗೆ ಇಲ್ಲಿ ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗುತ್ತೆ ಅಂದರೆ ಸೆಕೆಂಡ್ ಚಾಪ್ಟರು ಮತ್ತು ಥರ್ಡ್ ಚಾಪ್ಟರ್. ಓಕೆ, ಸೆಕೆಂಡ್ ಚಾಪ್ಟರ್ ಇತ್ತಲ್ಲ ಮತ್ತು ಥರ್ಡ್, ಇಲ್ಲಿ ಕ್ವಶನ್ಸ್ ಎಲ್ಲ ತುಂಬ ಸಿಮಿಲರ್ ಆಗಿರುತ್ತೆ. ಓಕೆ, ಹೇಗೆ ಅಂತ ಇಲ್ಲೇ ಅರ್ಥ ಮಾಡ್ಕೊಂಬಿಡೋಣ. ಈಗ ಚಾಪ್ಟರ್ ಸೆಕೆಂಡ್, ಓಕೆ, ಬಟ್ ಫಸ್ಟ್ ತಲೆಯಲ್ಲಿ ಏನು ಇಟ್ಕೋಬೇಕು, ಚಾಪ್ಟರ್ ಸೆಕೆಂಡ್ ಈಸ್ ನಾಟ್ ಈಕ್ವಲ್ ಟು ಚಾಪ್ಟರ್ ಥರ್ಡ್. ಓಕೆ, ಚಾಪ್ಟರ್ ಸೆಕೆಂಡಲ್ಲಿ ನಾವು ಏನು ಮಾಡ್ತಿದ್ವಿ, ಒಂದು ವೆಸಲ್ ಇರ್ತಿತ್ತು. ಓಕೆ, V1 ಅಂತ ತಗೊಳ್ಳೋಣ. ಅದರಲ್ಲಿ ಮಿಲ್ಕು ಮತ್ತು ವಾಟರ್ ರೇಷಿಯೋ ಇರ್ತಿತ್ತು, ಕರೆಕ್ಟಾ? ಅದೇ ಥರ ಇನ್ನೊಂದು ವೆಸಲ್ ಇರ್ತಿತ್ತು, ಅದರಲ್ಲೂ ಮಿಲ್ಕು ಮತ್ತು ವಾಟರ್ ರೇಷಿಯೋ ಇರ್ತಿತ್ತು. ಇದೆರಡನ್ನೂ ಮಿಕ್ಸ್ ಮಾಡಿ ಅವನು ಒಂದು ಮೀನ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಕರೆಕ್ಟಾ? ಮೀನ್ ಪ್ರೈಸ್ ಆರ್ ಮೀನ್ ವ್ಯಾಲ್ಯೂ ಯಾವ್ದಾದ್ರು ಒಂದು ಕೊಟ್ಟಿರ್ತಾನೆ. ಅದಕ್ಕೆ ನಾವು ರೇಷಿಯೋ ಏನು ಅಂತ ಕಂಡುಹಿಡಿಬೇಕಿತ್ತು, ಕರೆಕ್ಟಾ? ನಾವೇನು ಕಂಡುಹಿಡಿಬೇಕಿತ್ತು, ರೇಷಿಯೋ. ಇದು ಸೆಕೆಂಡ್ ಚಾಪ್ಟರಲ್ಲಿ ಇದು ಮಾಡಿದ್ವಿ. ಥರ್ಡ್ ಚಾಪ್ಟರಲ್ಲಿ ಏನು ಮಾಡೋಕ್ಕೆ ಹೋಗ್ತೀವಿ, ಇದಕ್ಕಿಂತ ಅದು ಈಸಿನೇ ಇರುತ್ತೆ. ಹೇಗೆ ಅಂದರೆ, ಸೊ ಇದರಲ್ಲೂ ಅಷ್ಟೇ ವೆಸಲ್ 1, ವೆಸಲ್ 2, ವೆಸಲ್ 3, ಈ ಥರ 2, 3, 4 ಇದು ಏನು ಬೇಕಾದ್ರೂ ಕೊಡ್ಬೋದು. ಮೆಥಡ್ ಸೇಮ್ ಇರುತ್ತೆ. ಓಕೆ, ಇದರಲ್ಲಿ ಏನು ಮಾಡ್ತೀವಿ, ಇವಾಗ 2 ವೆಸಲ್ ಕೊಟ್ಟಿದ್ದ ಅಂತ ಅಂದ್ಕೊಳ್ಳೋಣ. ಇದರಲ್ಲೂ ಅಷ್ಟೇ ಒಂದು ಮಿಲ್ಕು ಮತ್ತು ವಾಟರ್ ರೇಷಿಯೋ ಇರುತ್ತೆ. ಓಕೆ, ಇದೆರಡನ್ನೂ ಸಹ ನಾವು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮಿಕ್ಸ್ ಮಾಡಿದ್ಮೇಲೆ ಯಾವುದ್ಯಾವುದು ಎಷ್ಟೆಷ್ಟಿದೆ ರೇಷಿಯೋ ಅಂತ ಕಂಡುಹಿಡ್ತೀವಿ ಅಷ್ಟೇ. ಇಲ್ಲಿ ಮೀನ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಅದ್ರ ಪ್ರಕಾರ ರೇಷಿಯೋ ಎಷ್ಟಿದೆ ಅಂತ ಕಂಡುಹಿಡ್ತೀವಿ ಸೆಕೆಂಡ್ ಚಾಪ್ಟರಲ್ಲಿ, ಕರೆಕ್ಟಾ? ಬಟ್ ಥರ್ಡ್ ಚಾಪ್ಟರಲ್ಲಿ ಜಸ್ಟ್ ಮಿಕ್ಸ್ ಮಾಡ್ತೀವಿ, ಎಷ್ಟೆಷ್ಟಿದೆ ಅಂತ ಕಂಡುಹಿಡ್ತೀವಿ ಅಷ್ಟೇ. ಇಲ್ಲಿ ಮೀನ್ ಪ್ರೈಸ್ ಕೊಟ್ಟಿರ್ತಾನೆ ಅಥವಾ ಮೀನ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಅವ್ನು ಏನು ಕೊಟ್ಟಿರ್ತಾನೋ ಅದಕ್ಕೆ ತಕ್ಕಂಗೆ ರೇಷಿಯೋ ಕಂಡುಹಿಡಿತಾ ಇದ್ವಿ. ಬಟ್ ಇಲ್ಲಿ ಏನಿಲ್ಲ, 2 ವೆಸಲ್ಸ್ ಇರಲ್ಲಿರೋ ಮಿಲ್ಕು ಮತ್ತು ವಾಟರ್ನ ಮಿಕ್ಸ್ ಮಾಡೋದು, ಬೇರೆ ಹೊಸ ವೆಸಲಲ್ಲಿ ಮಾಡಿಬಿಟ್ಟು ಅದರಲ್ಲಿ ಮಿಲ್ಕ್ ಎಷ್ಟಿದೆ ವಾಟರ್ ಎಷ್ಟಿದೆ ಅಂತ ಕಂಡುಹಿಡಿಯೋದಷ್ಟೇ. ಸೊ ಚಾಪ್ಟರ್ ಸೆಕೆಂಡ್ಗೂ ಮತ್ತು ಚಾಪ್ಟರ್ ಥರ್ಡ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಇದು ಗೊತ್ತಾಗಿದ್ದರೆ ಆರಾಮ್ಸೆ ನಮ್ಮ ಸೆಷನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ನಮ್ಮ ಥರ್ಡ್ ಚಾಪ್ಟರಿನ ಫಸ್ಟ್ ಕ್ವಶನ್ ಏನು ಅಂತ ನೋಡೋಣ. ದ ಈಕ್ವಲ್ ಗ್ಲಾಸಸ್ ಆರ್ ಫಿಲ್ಡ್ ವಿತ್ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್. ಓಕೆ, 3 ಈಕ್ವಲ್ ಸೈಜ್ ಗ್ಲಾಸಸ್ ಇರುತ್ತೆ. ಆ ಗ್ಲಾಸ್ ಒಳಗಡೆ ವಾಟರು ಮತ್ತು ಮಿಲ್ಕು ಮಿಕ್ಸ್ ಆಗಿರುತ್ತೆ. ಅದು ವಾಟರ್ ಮತ್ತು ಮಿಲ್ಕು ಈಕ್ವಲ್ ಇರೋದಿಲ್ಲ, ಯಾವ್ದು ಬೇಕಾದ್ರೂ ಜಾಸ್ತಿ ಆಗಿರೋದು. ಒಂದರಲ್ಲಿ ವಾಟರ್ ಬೇಕಾದ್ರೂ ಜಾಸ್ತಿ ಆಗಿರ್ಬೋದು, ಇನ್ನೊಂದರಲ್ಲಿ ಮಿಲ್ಕ್ ಬೇಕಾದ್ರೂ ಜಾಸ್ತಿ ಆಗಿರ್ಬೋದು. ಬಟ್ ಕಂಡೀಷನ್ ಏನು ಅಂದರೆ 3 ಈಕ್ವಲ್ ಗ್ಲಾಸಸ್. ಇನ್ ದ ಫಸ್ಟ್ ಗ್ಲಾಸ್ ಆ್ಯಸ್ 3:1, ಇನ್ ದ ಸೆಕೆಂಡ್ ಗ್ಲಾಸ್ ಆ್ಯಸ್ 5:3 ಆ್ಯಂಡ್ ದ ಥರ್ಡ್ ಗ್ಲಾಸ್ ಆ್ಯಸ್ 9:7. ಸೊ ಈ ರೇಷಿಯೋಸಲ್ಲಿ ಮಿಲ್ಕ್ ಮತ್ತು ವಾಟರ್ನ ಮಿಕ್ಸ್ ಮಾಡಿರ್ತಾರೆ. ಫಸ್ಟ್ 3:1 ಅಂತ, ಮತ್ತು 5:3 ಮತ್ತು 9:7ಅಲ್ಲಿ 3 ಫಸ್ಟ್ ರೇಷಿಯೋದಲ್ಲಿ 3, ಸೆಕೆಂಡ್ ರೇಷಿಯೋದಲ್ಲಿ 5 ಮತ್ತು ಥರ್ಡ್ ರೇಷಿಯೋದಲ್ಲಿ 9 ಮಿಲ್ಕ್ಗೆ ರಿಲೇಟೆಡ್ ಆಗಿರುತ್ತೆ. ಇನ್ನು ಮಿಕ್ಕಿದ 3 ವಾಟರ್ ರಿಲೇಟೆಡ್ ಆಗುತ್ತೆ, ಕರೆಕ್ಟಾ? ಈಗ ದ ಕಂಟೆಂಟ್ ಆಫ್ ದ ಗ್ಲಾಸಸ್ ಆರ್ ಎಂಟೀಡ್ ಇಂಟು ಎ ಸಿಂಗಲ್ ವೆಸಲ್. ಈ 3 ಗ್ಲಾಸ್ನ ಎತ್ಕೊಂಡು ಒಂದು ದೊಡ್ಡ ವೆಸಲಲ್ಲಿ, ಸಿಂಗಲ್ ವೆಸಲ್ ಏನೂ ಇರೋಲ್ಲ ಅದರಲ್ಲಿ, ಈ 3ರಲ್ಲಿರೋ ಕಂಟೆಂಟ್ನ ತಗೊಂಡು ಅದರಲ್ಲಿ ಹಾಕ್ತೀನಿ. ಹಾಕ್ಬಿಟ್ಟು ಈ 3 ಎಂಟಿ ಆಗಿರುತ್ತೆ, ಕರೆಕ್ಟಾ? ಈಗ ವಾಟ್ ಈಸ್ ದ ಪ್ರಪೋರ್ಷನ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ಇಟ್? ಈಗ ಹೊಸ ವೆಸಲಲ್ಲಿ ಹಾಕಿರ್ತೀವಿ ಎಲ್ಲ ಗ್ಲಾಸ್ದು, ಅದರಲ್ಲಿ ಮಿಲ್ಕು ಮತ್ತು ವಾಟರ್ ರೇಷಿಯೋ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಇದರಲ್ಲಿ ಮೀನ್ ಪ್ರೈಸ್ ಇಲ್ಲ, ಏನೂ ಇಲ್ಲ, ಸಖತ್ ಸಿಂಪಲ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಈಗ ಫಸ್ಟ್ ಗ್ಲಾಸ್ 1. ಓಕೆ, ಗ್ಲಾಸ್ 1ನಲ್ಲಿ ಮಿಲ್ಕು ಮತ್ತು ವಾಟರ್ ರೇಷಿಯೋ ಎಷ್ಟಿತ್ತು, 3:1. ಗ್ಲಾಸ್ 2ಅಲ್ಲಿ ಮಿಲ್ಕು ಮತ್ತು ವಾಟರ್ ರೇಷಿಯೋ 5:3. ಗ್ಲಾಸ್ 3ಯಲ್ಲಿ 9:7, ಕರೆಕ್ಟಾ? ಇದನ್ನು ಫಸ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಬಟ್ ಎಕ್ಸಾಮಲ್ಲಿ ಇದನ್ನು ಬರೆಯೋ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಆ್ಯಪ್ಟಿಟ್ಯೂಡಲ್ಲಿ ಟೈಮ್ ಕಡಿಮೆ ಇರುತ್ತಲ್ವಾ. ಸೊ ಈ ಸ್ಟೆಪ್ಸ್ ಎಲ್ಲ ಬೇಡ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಸ್ಟೆಪ್ಸ್ನ ಬರಿತಾಯಿದ್ದೀನಿ. ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್ಪಿಂದ ಫಾಲೋ ಆಗಿ. ಹೀಗೆ ನೋಡಿ, ಇದರಲ್ಲಿ ಮಿಲ್ಕ್ ಯಾವ್ದು, ಈ 3 ಮಿಲ್ಕ್, ಕರೆಕ್ಟಾ? ಸೊ ಈಗ
ಲಾಸ್ಟ್ ಪ್ರೀವಿಯಸ್ ಚಾಪ್ಟರ್ಸಲ್ಲೆಲ್ಲ ಒಂದು ಮಿಲ್ಕ್ ಕೇಳ್ತಾಯಿದ್ರು ಇಲ್ಲ ವಾಟರ್ ಕೇಳ್ತಾಯಿದ್ರು, ಕರೆಕ್ಟಾ? ಇಲ್ಲಿ ಎರಡೂ ಕೇಳಿದ್ದಾರೆ. ಸೊ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರು ಫಸ್ಟ್ ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಫಸ್ಟು ಮಿಲ್ಕೆಲ್ಲ ಈ ಕಡೆ, ವಾಟರೆಲ್ಲ ಆ ಕಡೆ ಬರ್ಕೊಳ್ಳೋಣ. ಬರೀ ಮಿಲ್ಕ್ ಪಾರ್ಟ್ಸ್ ಮಾತ್ರ ಈ ಕಡೆ ಬರ್ಕೊಳ್ಳೋಣ. ಈಗ ಬರೀ ಮಿಲ್ಕ್ ತೊಗೊಂಡ್ರೆ ಇಲ್ಲಿ 3 ಸಿಗುತ್ತೆ, ಬಟ್ ಟೋಟಲ್ ಎಷ್ಟಿದೆ? 3 + 1 4. ಸೊ ಡಿವೈಡೆಡ್ ಬೈ 4, ಕರೆಕ್ಟಾ? ಅದರಲ್ಲಿ ಮಿಲ್ಕ್ ಎಷ್ಟಿದೆ? 3. ನೋಡಿ, ಡಿವೈಡೆಡ್ ಬೈ 4 ಏನಕ್ಕೆ? 3 + 1 ಟೋಟಲ್ ಪಾರ್ಟ್ಸ್. ಓಕೆ, ಟೋಟಲ್ ಪಾರ್ಟ್ಸ್. ಅದರಲ್ಲಿ ಮಿಲ್ಕ್ ಎಷ್ಟು ಪಾರ್ಟ್ ಇದೆ? 3 ಪಾರ್ಟ್ಸ್ ಇದೆ. ನೆಕ್ಸ್ಟ್ ಪ್ಲಸ್ ಇದೆರಡರಲ್ಲಿ ಟೋಟಲ್ ಎಷ್ಟಿದೆ? 5 + 3 8. ಅದರಲ್ಲಿ ಮಿಲ್ಕ್ ಎಷ್ಟಿದೆ? 5 ಪ್ಲಸ್ ಈಗ ಮತ್ತು 9 ಮತ್ತು 7 ಟೋಟಲ್ 16 ಇರುತ್ತೆ. 16ಅಲ್ಲಿ ಮಿಲ್ಕ್ ಎಷ್ಟು? 9 ಇದೆ. ಇದು ಕಂಪ್ಲೀಟ್ ಮಿಲ್ಕ್ ಪಾರ್ಟ್ ಇದು. ಓಕೆ, ಕಂಪ್ಲೀಟ್ ಮಿಲ್ಕ್ ಪಾರ್ಟ್. ಈಗ ಅದೇ ಥರ ವಾಟರ್ದು ಕಂಡುಹಿಡಿಯೋಣ. ಫಸ್ಟು ಟೋಟಲ್ 4 ಇದೆ, ಅದರಲ್ಲಿ ವಾಟರ್ ಎಷ್ಟಿದೆ? 1 ಪಾರ್ಟ್ ಇದೆ. ನೆಕ್ಸ್ಟು ಟೋಟಲ್ ಅದೇ ಥರ 8 ಬರುತ್ತೆ, ಅದರಲ್ಲಿ ವಾಟರ್ ಎಷ್ಟಿದೆ? 3 ಇದೆ, ಕರೆಕ್ಟಾ? ಈಗ ಇದರಲ್ಲಿ ಟೋಟಲ್ ಮತ್ತೆ ಅಗೇನ್ 16 ಬರುತ್ತೆ, ಅದರಲ್ಲಿ ವಾಟರ್ ಎಷ್ಟಿದೆ? 7 ಇದೆ. ಇದು ಕಂಪ್ಲೀಟ್ ವಾಟರ್ ಪಾರ್ಟ್. ಓಕೆ, ಇದು ಕಂಪ್ಲೀಟ್ಲಿ ರಿಲೇಟೆಡ್ ಟು ವಾಟರ್, ಇದು ಕಂಪ್ಲೀಟ್ಲಿ ರಿಲೇಟೆಡ್ ಟು ಮಿಲ್ಕ್. ಈಗ ನಮ್ಮ ಹತ್ರ ಈ ರೇಷಿಯೋಸ್ ಇದೆ, ಇವಾಗ ಸಾಲ್ವ್ ಮಾಡ್ಕೊಂಡು ಹೋಗೋದು ಈಸಿ. ಬಟ್ ಯಾವಾಗಲೂ ಇದೆರಡನ್ನ ಈ ಥರ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಏನು ಮಾಡಿದ್ವಿ ನಾವಿಲ್ಲಿ? ಸೊ ಟೋಟಲ್ ಪಾರ್ಟ್ಸ್ನ ನೋಡಿ, ಇದು ಫಸ್ಟ್ ಗ್ಲಾಸ್ 1ನಲ್ಲಿ ಟೋಟಲ್ ಎಷ್ಟು ಪಾರ್ಟ್ ಇದೆ? 3 + 1 4, ಕರೆಕ್ಟಾ? ಅದರಲ್ಲಿ ಇದು ಮಿಲ್ಕ್ ರಿಲೇಟೆಡ್ ಅಲ್ವಾ? ಮಿಲ್ಕ್ ಎಷ್ಟಿದೆ? 3. ಅದೇ ಮೆಥಡ್ನೇ ಇಲ್ಲೂ ಟೋಟಲ್ 5 + 3 8. ಇದರಲ್ಲಿ ಮಿಲ್ಕ್ ಎಷ್ಟಿದೆ? 5, ಕರೆಕ್ಟಾ? ಸೊ 5 ಹಾಕೊಂಡೆ. ಇದೇ ಥರ ಇಲ್ಲಿ 9 + 7 ಎಷ್ಟು? 16. ಅದರಲ್ಲಿ ಮಿಲ್ಕ್ ಎಷ್ಟು? 9. ಆ 9ನ ಇಲ್ಲಿ ಬರ್ಕೊಂಡಿದ್ದೀವಿ. ಈಗ ಇದೇ ಥರ ವಾಟರ್ಗೂ ಬರ್ಕೊಳ್ಳೋದು. ವಾಟರ್ದು 137 ಟೋಟಲ್ ಎಷ್ಟಿದೆ? 4 6 18 ಇದೆ. ಅಂದರೆ ಇದೆರಡು ಆ್ಯಡ್ ಮಾಡಿದ್ರೆ 4 ಬರುತ್ತೆ, ಇದೆರಡು ಆ್ಯಡ್ ಮಾಡಿದ್ರೆ 8 ಬರುತ್ತೆ, ಇದೆರಡು ಆ್ಯಡ್ ಮಾಡಿದ್ರೆ 16 ಬರುತ್ತೆ. ಇದು ಟೋಟಲ್ ಪಾರ್ಟ್. ಅದರಲ್ಲಿ ವಾಟರ್ ಮಾತ್ರ ಎಷ್ಟಿದೆ? 7. ಅದು 7 ಇಲ್ಲಿ ಬರ್ಕೊಂಡಿದ್ವಿ. ಸೊ ಇದು ಮಾಡಿದ್ಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಸಖತ್ ಈಸಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮಾಮೂಲಿ 3 ಫ್ರ್ಯಾಕ್ಷನ್ಸ್ ಇರುತ್ತೆ, ಅದರಲ್ಲಿ LCM ನೋಡಿ, ಈ 3 ನಂಬರಲ್ಲಿ LCM ಈಸಿಯಾಗಿ ಗೊತ್ತಾಗುತ್ತೆ. 4 8 16, ಕರೆಕ್ಟಾ? ಹೇಗೆ LCM ಕಂಡುಹಿಡಿಯೋದು ಅಂತ ಈಸಿಯಾಗಿ ನೋಡಿದ ತಕ್ಷಣ ಅಂತ ನಿಮ್ಗೆ ಕನ್ಫ್ಯೂಸ್ ಆದರೆ ಅದಕ್ಕೆ ಅಂತ ನಾವು ಹೊಸ ಚಾಪ್ಟರ್ ಮಾಡಿದ್ದೀವಿ. ಓಕೆ, ಅದು LCM ಮೇಲೂ ನಿಮ್ಗೆ ಆ್ಯಪ್ಟಿಟ್ಯೂಡಲ್ಲಿ ಟೆಸ್ಟ್ ಬರುತ್ತೆ. ಸೊ ಅದಕ್ಕೂ ಸಪ್ರೇಟ್ ಚಾಪ್ಟರ್ ಮಾಡಿದ್ದೀವಿ, ಅದನ್ನು ಲಿಂಕಲ್ಲಿ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಕಂಡುಹಿಡಿ. ಈ 3ಕ್ಕೂ LCM 16. ಓಕೆ, ಸೊ 4 is 16, 4 4s 4 + 4 4s 4 × 3 12, 8 2s 16, 2 × 5 10, 16 1s 16. ಸೊ 9 ಹಾಗೆ ಬರ್ಕೋತೀನಿ. ಇಷ್ಟು ಸೇಮು ಫ್ರ್ಯಾಕ್ಷನ್ ಅಡಿಷನ್ ಸಪ್ರಾಕ್ಷನ್ ಅಷ್ಟೇ. ಈ ಫ್ರ್ಯಾಕ್ಷನ್ ಅಡಿಷನ್ ಸಪ್ರಾಕ್ಷನ್ ನಿಮಗೆ ಬರಲ್ಲ ಅಂದರೆ ಅದಕ್ಕೆ ಸಪ್ರೇಟಾಗಿ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಓಕೆ, ಆ ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ ಕಂಪ್ಲೀಟ್ A to Z ಮ್ಯಾಥಮೆಟಿಕ್ಸಲ್ಲಿ ಹೇಗೆ ಸಾಲ್ವ್ ಮಾಡೋದು, ಎಂತೆಂಥ ಆಪ್ರೇಷನ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀವಿ. ಅದನ್ನು ನೋಡಿ ಕಲ್ತ್ಕೊಳ್ಳಿ. ಬಂದರೆ ಒಳ್ಳೆಯದು, ಬಂದಿಲ್ಲ ಅಂದವ್ರಿಗೆ ಮಾತ್ರ ಆ ವಿಡಿಯೋ ಮಾಡಿದ್ದೀವಿ, ನೋಡಿ ಕಲ್ತ್ಕೊಳ್ಳಿ. ಈಗ ಸೇಮ್ ಇದರಲ್ಲೂ 3 ನಂಬರ್ ಸೇಮ್ ಇರೋದ್ರಿಂದ LCM 16 ಬರುತ್ತೆ. ಸೊ ಇದು 4 4s ಮತ್ತು 4, ಇದು 6 ಮತ್ತು ಇದು 7. ಓಕೆ, ಈಗ ನೋಡೋಣ. ಟೋಟಲ್ 31/16, ಇದು 17/10 + 7 16 ಮತ್ತು 16 ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾ? ಈಗ ನಮ್ಮ ಹತ್ರ ಮಿಕ್ಕಿರೋದೇನು? 31:17. ಓಕೆ, ಹೊಸ ವೆಸಲಲ್ಲಿ 3 ಗ್ಲಾಸಲ್ಲಿರೋ ವಾಟರ್ ಮತ್ತು ಮಿಲ್ಕ್ ಮಿಕ್ಸ್ಚರ್ನ ಹೊಸ ವೆಸಲ್ ಹಾಕಿದಾಗ ಅದರಲ್ಲಿ 31 ಪಾರ್ಟ್. ಓಕೆ, 31 ಪಾರ್ಟ್ ಯಾವುದಿರುತ್ತೆ? ಮಿಲ್ಕ್ ಇರುತ್ತೆ, 17 ಪಾರ್ಟ್ ವಾಟರ್ ಇರುತ್ತೆ. ಸೊ ಕ್ವಶನಲ್ಲಿ ನೀವೇನು ಹುಷಾರಾಗಿರಬೇಕು ಅಂದರೆ, ವಾಟ್ ಈಸ್ ದ ಪ್ರಪೋರ್ಷನ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಅಂತ ಕೇಳಿದ್ರೆ ಇದು ಕರೆಕ್ಟ್. ಅಕಸ್ಮಾತ್ ಕ್ವಶನಲ್ಲಿ ವಾಟ್ ಈಸ್ ದ ಪ್ರಪೋರ್ಷನ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಅಂತ ಕೇಳಿದ್ರೆ ಇದನ್ನು ಉಲ್ಟಾ ಬರೀರಿ, 17:31 ಆಗುತ್ತೆ. ಸೊ ಈ ಥರ ಸಹ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೋದು ಆಪ್ಟಿಟ್ಯೂಡ್ ಟೆಸ್ಟಲ್ಲಿ. ಸೊ ಎಲ್ಲದಕ್ಕೂ ರೆಡಿಯಾಗಿರಿ, ಇಷ್ಟೇ. ಸೊ ಇದು ಸಿಂಪಲ್ ಇತ್ತಲ್ಲ.
ಇದರಲ್ಲಿ ಏನಾದರೂ ಡಿಫಿಕಲ್ಟಿ ಅನ್ನಿಸ್ತಲ್ಲ ಪ್ರೀವಿಯಸ್ ಚಾಪ್ಟರ್ಗಿಂತ, ಪ್ರೀವಿಯಸ್ ಚಾಪ್ಟರ್ಲಿ ಒಂದು ಮೆಥಡ್ ಎಕ್ಸ್ಟ್ರಾ ಮಾಡ್ತಿದ್ವಿ ಅಲ್ವಾ, ಒಂದು ಸ್ಟೆಪ್ಪು. ಇಲ್ಲಿ ಆ ಸ್ಟೆಪ್ ಇಲ್ಲ, ಡೈರೆಕ್ಟ್ ಕ್ಯಾಲ್ಕುಲೇಷನ್. ಓಕೆ, ಆಮೇಲೆ ಅವನು 3 ಆದರೂ ಕೊಡಲಿ 5 ಆದರೂ ಕೊಡಲಿ ಗ್ಲಾಸು, ಏನಾದರೂ ಕೊಟ್ಟರು ಇದೇ ಮೆಥಡ್. ಇಲ್ಲೊಂದು 2 ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ, 2 ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಸೊ ಈ ಕ್ಯಾಲ್ಕುಲೇಷನ್ಸಲ್ಲಿ ನೀವು ಫಾಸ್ಟ್ ಇದ್ದರೆ ಇದು ವಿತೌಟ್ ಫಾರ್ಮುಲಾ ನಾನು ಹೇಳ್ಕೊಡ್ತಾ ಇರೋದು. ಓಕೆ, ಫಾರ್ಮುಲಾ ಮೆಥಡ್ ಏನಾದರೂ ನೀವು ಯೂಸ್ ಮಾಡಿದ್ರೆ ಅದು ಹೇಗಿರುತ್ತೆ ಅಂದರೆ a/b1 + b2, ಓಕೆ, a2/b2 + b3, a3/b3 + b4 ಈ ಥರ ಇರುತ್ತೆ. ಸೊ ಈ ಫಾರ್ಮುಲಾ ಮೆಥಡ್ ಇದಕ್ಕಿಂತ ಸಖತ್ ಕಷ್ಟ. ನಿಮಗೆ ಸ್ವಲ್ಪ ಥಿಂಕ್ ಮಾಡಿ ಇದೆರಡೂ ಕರೆಕ್ಟಾಗಿ ಹಾಕೊಂಬಿಟ್ರೆ ಕ್ಯಾಲ್ಕುಲೇಷನ್ಸ್ ನಿಮಗೆ ಗೊತ್ತು. ಓಕೆ, ಗೊತ್ತಿಲ್ಲ ಅಂದರೆ ಸಪ್ರೇಟ್ ವೀಡಿಯೋ ಮಾಡಿದ್ದೀವಿ, ಅದು ನೋಡಿ ಕಲ್ತ್ಕೊಳ್ಳಿ. ಕ್ಯಾಲ್ಕುಲೇಷನ್ ಸಖತ್ ಸಿಂಪಲ್ ಇರುತ್ತೆ, ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ. ನಾನು ಅವತ್ತು ಹೇಳಿದಾಗೆ ಆ್ಯಪ್ಟಿಟ್ಯೂಡಲ್ಲಿ ಕ್ಯಾನ್ಸಲ್ ಆಗೋದು ನಂಬರ್ಸ್ ಥರನೇ ಕೊಟ್ಟಿರ್ತಾರೆ. ಯಾವುದು ನಿಮಗೆ ಲಾಸ್ಟಲ್ಲಿ ಕಷ್ಟ ಆಗಬಾರ್ದು ಕ್ಯಾಲ್ಕುಲೇಷನ್ಗೆ, ಆ ಥರ ಕ್ವಶನ್ಸೇ ಕೊಟ್ಟಿರ್ತಾರೆ. ಅವ್ರಿಗೆ ಬೇಕಾಗಿರೋದೇನು, ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ನಿಮ್ಮನ್ನ ಟೆಸ್ಟ್ ಮಾಡೋದೇನು, ಲಾಜಿಕ್ ಕರೆಕ್ಟಾಗಿ ಬರುತ್ತಾ ಅಂತ. ಲಾಜಿಕ್ ಫಸ್ಟ್ ಸ್ಟೆಪ್ಸಲ್ಲೇ ಅಪ್ಲೈ ಮಾಡಿಬಿಟ್ಟಿರ್ತೀರ, ಕ್ಯಾಲ್ಕುಲೇಷನ್ ಆಬ್ವಿಯಸ್ಲಿ ಬಂದೇ ಬರುತ್ತೆ ಅಲ್ವಾ. ಅದನ್ನು ಅವರು ಕ್ಯಾಲ್ಕುಲೇಷನ್ನ ನಿಮ್ಮ ಹತ್ರ ಟೆಸ್ಟ್ ಮಾಡಲ್ಲ, ಲಾಜಿಕ್ ಬರುತ್ತಾ ಅಂತ ಟೆಸ್ಟ್ ಮಾಡ್ತಾರೆ. ಕ್ಯಾಲ್ಕುಲೇಷನ್ ಸಖತ್ ಸಿಂಪಲ್ಲಾಗೇ ಇರುತ್ತೆ. ಸೊ ಪ್ರಪೋರ್ಷನ್ ವಾಟರ್ ಟು ಮಿಲ್ಕಾ ಇಲ್ಲ ಮಿಲ್ಕ್ ಆ್ಯಂಡ್ ವಾಟರಾ, ಅದು ಇಂಪಾರ್ಟೆಂಟ್. ಅದು ನೋಡಿಕೊಂಡು ಆನ್ಸರ್ ಬರೆಯೋದು. ಓಕೆನಾ, ಈಗ ನಮ್ಮ ಕ್ವಶನ್ ಆನ್ಸರ್ ಇದು. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. 3 glasses ಆಫ್ ಈಕ್ವಲ್ ವಾಲ್ಯೂಮ್ ಕಂಟೇನ್ಸ್ ಮಿಲ್ಕ್ ಮಿಕ್ಸ್ಡ್ ವಿತ್ ವಾಟರ್. 3 ಈಕ್ವಲ್ ವಾಲ್ಯೂಮ್ ಇರೋ ಗ್ಲಾಸಸಲ್ಲಿ ಮಿಲ್ಕ್ ಮತ್ತು ವಾಟರ್ನ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಆರ್, ಮಿಲ್ಕ್ ಆ್ಯಂಡ್ ವಾಟರ್, ಓಕೆ, ವಾಟರ್ ಆ್ಯಂಡ್ ಮಿಲ್ಕ್ ಅಲ್ಲ, ಮಿಲ್ಕ್ ಆ್ಯಂಡ್ ವಾಟರ್. ಫಸ್ಟ್ ಯಾವ್ದು ಬರುತ್ತೋ ರೇಷಿಯೋದಲ್ಲಿ, ಈ ಥರ ಕೊಟ್ಬಿಟ್ಟು ಮಿಲ್ಕ್ ಆ್ಯಂಡ್ ವಾಟರ್, ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಅಂದರೆ ಇದು ಮಿಲ್ಕು, ಇದು ವಾಟರ್ ಅಂತ. ಅಕಸ್ಮಾತ್ ರೇಷಿಯೋ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಅಂತ ಕೊಟ್ಟರೆ ಇದು ವಾಟರ್ ಅಂತ, ಇದು ಮಿಲ್ಕ್ ಅಂತ. ಈ ಥರ ಏನಾದರೂ ಇದ್ದರೆ ಸತ್ಯವಾಗಲೂ ಕುಡಿಯೋಕ್ಕೆ ಹೋಗ್ಬಿಡಿ, ಇದರಲ್ಲಿ ನೀರೇ ಮುಕ್ಕಾಲು ಭಾಗ ಇರುತ್ತೆ ಅಲ್ವಾ. 1 ಲೀಟ್ರ್ ಹಾಲಿಗೆ 2 ಲೀಟ್ರ್ ನೀರಲ್ಲಿ ಹಾಕಿದಂಗೆ ಅರ್ಥ ಇದು. ಸೊ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ಗೂ ರೇಷಿಯೋ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ, ಇದು ಸಖತ್ ಇಂಪಾರ್ಟೆಂಟ್ ಇಲ್ಲಿ. ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಆರ್ 2:1, 3:2 ಆ್ಯಂಡ್ 4:1 ರೆಸ್ಪೆಕ್ಟಿವ್ಲಿ. ಅಂದರೆ ಫಸ್ಟ್ ಕ್ಲಾಸ್ಗೆ 2:1, ಸೆಕೆಂಡ್ ಕ್ಲಾಸ್ಗೆ 3:2 ಮತ್ತು ಥರ್ಡ್ ಕ್ಲಾಸ್ಗೆ 4:1 ಇದೆ ಅಂತ ರೆಸ್ಪೆಕ್ಟಿವ್ಲಿ ಅಂದೆ. ಕಂಟೆಂಟ್ಸ್ ಆಫ್ ದೀಸ್ ಗ್ಲಾಸಸ್ ಆರ್ ಪೌರ್ಡ್ ಇಂಟು ಎ ಲಾರ್ಜ್ ವೆಸಲ್. ಓಕೆ, ಈ ಗ್ಲಾಸಸಲ್ಲಿ ಏನಿರುತ್ತೋ ಅದನ್ನು ದೊಡ್ಡ ವೆಸಲಲ್ಲಿ ಹಾಕಿರ್ತಾರೆ. ವಾಟ್ ಈಸ್ ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ಲಾರ್ಜ್ ವೆಸಲ್? ಈಗ ಹಾಕಿದ್ಮೇಲೆ ಅದರಲ್ಲಿ ವಾಟರ್ ಎಷ್ಟಿದೆ ಮತ್ತು ಮಿಲ್ಕ್ ಎಷ್ಟಿದೆ ಅಂತ ರೇಷಿಯೋಲಿ ನಾವು ಹೇಳಬೇಕು. ಸೇಮು ಪ್ರೀವಿಯಸ್ ಕ್ವಶನ್ ಹೇಗಿತ್ತೋ ಇದು ಅದೇ ಥರನೇ ಸಿಂಪಲ್ ಕ್ವಶನ್ನೇ. ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಈಗ ಫಸ್ಟ್ ಗ್ಲಾಸಲ್ಲಿ ಓಕೆ ಮಿಲ್ಕ್ ಎಷ್ಟು, ವಾಟರ್ ಎಷ್ಟು, 2:1. ಅದೇ ಥರ ಗ್ಲಾಸ್ 2 ಅಲ್ಲಿ 3:2, ಗ್ಲಾಸ್ 3 ಅಲ್ಲಿ 4:1. ಇದು ನಮಗೆ ಗೊತ್ತಿರೋದು ಕರೆಕ್ಟಾ. ಇದರಲ್ಲಿ ಮಿಲ್ಕ್ ಯಾವುದು, ಈ 3 ಮಿಲ್ಕ್ ರಿಲೇಟೆಡ್ ರೇಷಿಯೋಸ್. ಈಗ ಇದರಲ್ಲಿ ಟೋಟಲ್ ಆಗಿ ನಾವು ಫಸ್ಟು ಮಿಲ್ಕ್ದು ಬರ್ಕೊಂಬೋಣ, ಫಸ್ಟ್ ಕಂಪ್ಲೀಟ್ ಮಿಲ್ಕ್ದು. ಈಗ ಫಸ್ಟ್ ಗ್ಲಾಸಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದೆ, 2 + 1 3 ಕರೆಕ್ಟಾ. ಅದರಲ್ಲಿ ಮಿಲ್ಕ್ ಮಾತ್ರ ಎಷ್ಟಿದೆ, 2 ಪ್ಲಸ್ ಯಾಕೆ 3 ಒಂದೇ ಕಡೆ ಹಾಕ್ತಾಯಿದ್ದೀವಿ ಅಲ್ವಾ, ಅದಕ್ಕೆ ಪ್ಲಸ್. ಈಗ ನೆಕ್ಸ್ಟು 3 + 2 ಎಷ್ಟು, 5. ಅದರಲ್ಲಿ ಮಿಲ್ಕ್ ಮಾತ್ರ ಎಷ್ಟು, 3 ಕರೆಕ್ಟಾ. ನೆಕ್ಸ್ಟ್ ಪ್ಲಸ್ 4 + 1 ಎಷ್ಟು, 5. ಅದರಲ್ಲಿ ಬರೀ ಮಿಲ್ಕ್ ಎಷ್ಟು, 4. ಓಕೆ, ಇದು ಕಂಪ್ಲೀಟ್ ಮಿಲ್ಕ್ ರಿಲೇಟೆಡ್ ಇದು. ಓಕೆ, ಟೋಟಲ್ ಎಷ್ಟು ಪಾರ್ಟ್ ಇದೆ, ಅದರಲ್ಲಿ ಬರೀ ಮಿಲ್ಕ್. ಟೋಟಲ್ ಎಷ್ಟು ಪಾರ್ಟ್ ಇದೆ ಗ್ಲಾಸ್ 2 ಅಲ್ಲಿ, ಅದರಲ್ಲಿ ಬರೀ ಮಿಲ್ಕ್ ಎಷ್ಟಿದೆ. ಟೋಟಲ್ ಎಷ್ಟು ಪಾರ್ಟ್ ಇದೆ ಗ್ಲಾಸ್ 3 ಅಲ್ಲಿ, ಅದರಲ್ಲಿ ಬರೀ ಮಿಲ್ಕ್ ಎಷ್ಟಿದೆ. ಇಷ್ಟು ರೇಷಿಯೋ ಕಂಡುಹಿಡಿಯೋಕೆ ಹೇಳಿರೋದಲ್ವಾ, ಸೊ ಇಷ್ಟು ಇಲ್ಲೇ ಹಾಕೊಂಬಿಡೋಣ. ನೆಕ್ಸ್ಟು ಈಗ ಫಸ್ಟ್ ಇದರಲ್ಲಿ ಟೋಟಲ್ ಎಷ್ಟು, ಅಗೇನ್ 3. ಅದರಲ್ಲಿ ಬರೀ ವಾಟರ್ ಎಷ್ಟು, 1 ಪ್ಲಸ್ ಸೆಕೆಂಡ್ ಗ್ಲಾಸಲ್ಲಿ ಟೋಟಲ್ ಎಷ್ಟು, 5. ಅದರಲ್ಲಿ ಬರೀ ವಾಟರ್ ಎಷ್ಟು, 2. ನೆಕ್ಸ್ಟ್ ಥರ್ಡ್ ಗ್ಲಾಸಲ್ಲಿ ಟೋಟಲ್ ಪಾರ್ಟ್ ಎಷ್ಟು, 5. ಅದರಲ್ಲಿ ಬರೀ ವಾಟರ್ ಎಷ್ಟು, 1 ಕರೆಕ್ಟಾ. ಇದು ಕಂಪ್ಲೀಟ್ ವಾಟರ್. ಓಕೆ, ಇದು ಗೊತ್ತಾದಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಎಲ್ಲ ತುಂಬಾ ಸಿಂಪಲ್ ಇರುತ್ತೆ, ನಿಮಗೆ ಗೊತ್ತು. ಈಗ ನೋಡಿ, ಈ 3ಕ್ಕೂ 3, 5, 5
ಎಲ್ ಸಿ ಎಮ್ ಏನು 15. ಓಕೆ, 3 5s 5 2s 10. ನೆಕ್ಸ್ಟ್ 5 3s 15, 3 3s 9. ಅಗೇನ್ 5 3s 15, 3 4s 12. ಕರೆಕ್ಟಾ? ಇಷ್ಟು. ಇಲ್ಲೂ ಎಲ್ ಸಿ ಎಮ್ 15 ಬರುತ್ತೆ. ಸೊ 3 5s 5 ಬರುತ್ತೆ ಇಲ್ಲಿ. ಇಲ್ಲಿ 5 3 2 3s 6 ಮತ್ತು 3. ಓಕೆ, ಇದು ರೇಷಿಯೋ ಸಿಕ್ತು. ಈಗ ಕ್ಯಾಲ್ಕುಲೇಷನ್ ಮಾಡಿಬಿಡೋಣ. 19 21 31. 31/15 ಎಷ್ಟು? 9 14. 14/15. ಈಗ 15 ಮತ್ತು 15 ಕ್ಯಾನ್ಸಲ್ ಆಗುತ್ತೆ. ರೇಷಿಯೋಸ್ ಎಷ್ಟು? 31:14 ಇಷ್ಟೇ. ಸೊ ಹೊಸ ವೆಸಲಲ್ಲಿ ಮಿಲ್ಕ್, ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್, ದ ರೇಷಿಯೋ ಆಫ್ ಮಿಲ್ಕ್ ಎಷ್ಟು ಮತ್ತು ವಾಟರ್ ಎಷ್ಟು ಅಂತ. ಅಕಸ್ಮಾತ್ ದ ರೇಷಿಯೋ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಅಂತ ಕೊಟ್ಟಿದ್ದಿದ್ರೆ 14:31. ಇದು ವಾಟರ್ ಇಷ್ಟು ಮಿಲ್ಕ್, ಇದು ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್, ಎರಡಕ್ಕೂ ಡಿಫ್ರೆನ್ಸ್. ಇದು ಗೊತ್ತಿದ್ದರೆ ಇದೆಲ್ಲ ಸಖತ್ ಸಿಂಪಲ್. ಇಂಪಾರ್ಟೆಂಟ್ ಪಾಯಿಂಟ್ ಏನು, ಇದನ್ನು ಹಾಕೊಳ್ಳು. ಇದು ಹಾಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಇರುತ್ತೆ. ಕ್ಯಾಲ್ಕುಲೇಷನ್ ಆಗಲೇ ಹೇಳ್ದಂಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ತುಂಬ ಸಿಂಪಲ್ ಆಗಿರೋ ಥರನೇ ಕೊಟ್ಟಿರ್ತಾರೆ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. 3 glasses ಆಫ್ 3 liter, 4 liter and 5 liter contains milk and water mixture of ratio 2:4, 3:5 and 4:1 respectively. ಓಕೆ, ಈ ಕ್ವಶನ್ ನೋಡಿ. ಈ ಕ್ವಶನ್ಗೂ ಮತ್ತು ನಮ್ಮ ಪ್ರೀವಿಯಸ್ ಕ್ವಶನ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಗ್ಲಾಸಸ್ ತೊಗೊಂಡಿದ್ದೀವಲ್ಲ 3 ಗ್ಲಾಸು, ಅದು ಡಿಫ್ರೆಂಟ್ ಸೈಜ್ ಇದೆ. ಬಟ್ ಲಾಸ್ಟ್ ಪ್ರೀವಿಯಸ್ 2 ಕ್ವಶನ್ಸಲ್ಲೂ ಸೇಮ್ ಸೈಜ್ ಇರೋ ಗ್ಲಾಸ್ನ ತೊಗೊಂಡಿದ್ವಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ 3 ಗ್ಲಾಸಸ್ ಇರುತ್ತೆ. ಅದು ಕೆಪಾಸಿಟಿ ಎಷ್ಟು? 3 liters, ಇನ್ನೊಂದು 4 liters, ಇನ್ನೊಂದು 5 liters. ಈ ಮೂರಲ್ಲೂ 2:4, 3:5 ಮತ್ತು 4:1 ಮಿಲ್ಕ್ ಆ್ಯಂಡ್ ವಾಟರ್ ರೇಷಿಯೋ ಇರುತ್ತೆ. ಈಗ ದ ಕಂಟೆಂಟ್ಸ್ ಆಫ್ ಆಲ್ ದೀಸ್ ಗ್ಲಾಸಸ್ ಆರ್ ಪೌರ್ಡ್ ಇನ್ ಎ ಸಿಂಗಲ್ ಗ್ಲಾಸ್ ವೆಸಲ್. ಸೇಮ್ ಅಗೇನ್ ಈ ಮೂರಲ್ಲೂ ಇರೋದನ್ನು ಒಂದು ಸಿಂಗಲ್ ಗ್ಲಾಸ್ ವೆಸಲಲ್ಲಿ ನಾನು ಹಾಕ್ತೀನಿ. ಈಗ ಫೈಂಡ್ ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ನ್ಯೂ ವೆಸಲ್. ಈಗ ಆ ನ್ಯೂ ವೆಸಲ್, ಗ್ಲಾಸ್ ವೆಸಲ್ ಇದೆಯಲ್ಲ, ಅದರೊಳಗೆ ನಾನು ಹಾಕಿದ ಮೇಲೆ ಅದರಲ್ಲಿ ವಾಟರ್ ಎಷ್ಟಿದೆ ಮತ್ತು ಮಿಲ್ಕ್ ಎಷ್ಟಿದೆ ಇದನ್ನು ಕಂಡುಹಿಡಿಬೇಕು. ಸೊ ಇಂಪಾರ್ಟೆಂಟ್ ಥಿಂಗ್ ಏನು, 3 ಗ್ಲಾಸು ಡಿಫ್ರೆಂಟ್ ಸೈಜ್. ಪ್ರೀವಿಯಸ್ ಕ್ವಶನ್ಸಲ್ಲಿ 3 ಗ್ಲಾಸು ಸೇಮ್ ಸೈಜ್ ಇರ್ತಿತ್ತು, ಸೇಮ್ ಸೈಜ್ ಸೇಮ್ ವಾಲ್ಯೂಮ್ ಇರ್ತಿತ್ತು. ಬಟ್ ಇದರಲ್ಲಿ 3 liters, 4 liters ಮತ್ತು 5 liters ಇದೆ. ಈ ಥರ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೇಮ್ ಅಗೇನ್ ಗ್ಲಾಸ್ 1, ಅದ್ರ ಕೆಪಾಸಿಟಿ ಎಷ್ಟು? 3 liters. ಓಕೆ, ಅದರಲ್ಲಿ ಎಷ್ಟಿದೆ ರೇಷಿಯೋ? 2:4. ಓಕೆ, ಇದರಲ್ಲಿ ನೋಡಿ ಮಿಲ್ಕ್ಗಿಂತ ವಾಟರ್ ರೇಷಿಯೋ ಜಾಸ್ತಿ ಇದೆ. ನೆಕ್ಸ್ಟು ಗ್ಲಾಸ್ 2, ಇದ್ರ ಕೆಪಾಸಿಟಿ ಎಷ್ಟು? 4 liters. ಇದರಲ್ಲಿ ರೇಷಿಯೋ ಎಷ್ಟು? ಇದರಲ್ಲೂ ಅಷ್ಟೇ 3:5. ಓಕೆನಾ? ನೆಕ್ಸ್ಟು ಗ್ಲಾಸ್ 3, ಇದ್ರ ಕೆಪಾಸಿಟಿ ಎಷ್ಟು? 5 liters. ಇದರಲ್ಲಿ ರೇಷಿಯೋ ಎಷ್ಟು? 4:1. ಈ 3 ಗ್ಲಾಸಲ್ಲೂ ಕುಡಿಬೋದಂತಹ ಹಾಲು ಅಂದರೆ ಇದೊಂದೇ. ಇದೆರಡು ನೀರಾಗಿರುತ್ತೆ. ಓಕೆ, ನೋಡಿ ಇದರಲ್ಲಿ ಮಿಲ್ಕು ತುಂಬ ಕಡಿಮೆ ಇದೆ, ವಾಟರ್ 4. 2 ಲೀಟ್ರು ಇದಕ್ಕೆ ಮಿಲ್ಕಿಗೆ 4 ಲೀಟ್ರ್ ನೀರು ಹಾಕ್ದಂಗೆ ಆಯಿತು. ಇದು ಹಾಗೆ ಇದೆ. ಇದರಲ್ಲಿ ನೋಡಿ 4:1. 4 ಲೀಟ್ರ್ ಹಾಲಿಗೆ 1 ಲೀಟ್ರ್ ಇದೆ. ಇದು ಜಾಸ್ತಿನೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪ್ಯಾಕೆಟಲ್ಲಿ ಏನು ಬರುತ್ತೋ ಅದೇ ಕುಡಿಬೇಕು ನಾವು. ಈಗ 3 ಗ್ಲಾಸಸ್ದು ನಮಗೆ ಕೆಪಾಸಿಟಿನೂ ಗೊತ್ತಾಯಿತು, ಅದ್ರದ್ದು ರೇಷಿಯೋನೂ ಗೊತ್ತಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ ನಾವು ಈಸಿಯಾಗಿ ಹಾಕೋತಾ ಇದ್ವಿ ಅಲ್ವಾ. ಬಟ್ ಈ ಥರ ಕೆಪಾಸಿಟಿ ಡಿಫ್ರೆಂಟಾಗಿದ್ದಾಗ ಹೇಗೆ ಹಾಕೋಬೇಕು ಅಂದರೆ, ಸೇಮ್ ಮೆಥಡ್. 2 + 4 ಎಷ್ಟು? ಟೋಟಲ್ ಇದು ಕೆಪಾಸಿಟಿ ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ? 6 ಇದೆ. ಅದರಲ್ಲಿ ಮಿಲ್ಕ್ ಎಷ್ಟು? 2 ಇದೆ. ಕರೆಕ್ಟಾ? ಈಗ ಇದ್ರ ಕೆಪಾಸಿಟಿ ಎಷ್ಟು? 3. ಅದನ್ನು ಮಲ್ಟಿಪ್ಲೈ ಮಾಡು. ಓಕೆನಾ? ನೆಕ್ಸ್ಟ್ ಪ್ಲಸ್ ಅದೇ ಸೇಮ್ ಮೆಥಡ್. 3 + 5 8. ಅದರಲ್ಲಿ ಮಿಲ್ಕ್ ಎಷ್ಟು? 3 ಇಂಟು ಕೆಪಾಸಿಟಿ ಎಷ್ಟು? 4. ಕರೆಕ್ಟಾ? ನೆಕ್ಸ್ಟ್ ಅದೇ ಥರ ಇದ್ರ ಕೆಪಾಸಿಟಿ ಎಷ್ಟು? 5. ಅದರಲ್ಲಿ ಮಿಲ್ಕ್ ಎಷ್ಟು? 4 ಇಂಟು ಕೆಪಾಸಿಟಿ ಎಷ್ಟು? ಅದರದ್ದು ಟೋಟಲ್ ಆಗಿ 5. ಕರೆಕ್ಟಾ? ಈಗ ಇದಿಷ್ಟು ಕ್ಯಾನ್ಸಲ್ ಆಗುತ್ತಲ್ವಾ. ಇದೇ ಥರ ನಾವು ವಾಟರ್ದು ಬರ್ಕೊಂಬಿಡೋಣ. ವಾಟರಲ್ಲಿ ಈಗ ಟೋಟಲ್ ಕೆಪಾಸಿಟಿ ಎಷ್ಟು? 6. ಕರೆಕ್ಟಾ? ಅದರಲ್ಲಿ ವಾಟರ್ ಎಷ್ಟಿದೆ ಫಸ್ಟ್ ಗ್ಲಾಸಲ್ಲಿ? 4 ಇಂಟು ಸೇಮ್ 3 ಪ್ಲಸ್ ಇದರಲ್ಲಿ ವಾಟರಲ್ಲಿ ಸೆಕೆಂಡ್ ಗ್ಲಾಸ್ದು 8 ಪಾರ್ಟ್ಸ್ ಇದೆ. ಅದರಲ್ಲಿ ಬರೀ ವಾಟರ್ ಎಷ್ಟು? 5 ಇಂಟು
4 ಯಾಕಂದರೆ 4 ಲೀಟ್ರ್ ಕೆಪಾಸಿಟಿ. ಸೇಮ್ ಇದೆಲ್ಲ ನಂಬರ್ಸ್ ಇಲ್ಲಿ ನೋಡಿ, ಯಾವ ನಂಬರ್ ಈ ಥರ ಟಾಪ್ ನಂಬರ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಈ ಟೋಟಲ್ಲು ಮತ್ತು ಗ್ಲಾಸ್ ಕೆಪಾಸಿಟಿ ಎಲ್ಲ ಸಿಂಪಲ್ ಇರುತ್ತೆ ಸೇಮ್. ನೆಕ್ಸ್ಟ್ ಇದರಲ್ಲೂ ಅಷ್ಟೇ 5 ಟೋಟಲ್ 4 + 1 5. ನೆಕ್ಸ್ಟ್ ಅದರಲ್ಲಿ ಬ್ರೀ ವಾಟರ್ ಎಷ್ಟು 1 × 5 ಕರೆಕ್ಟಾ? ಇದು ನಮಗೆ ಸಿಕ್ಕಿರೋದು. ಈಗ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಕ್ಕೆ ನೋಡೋಣ. 3 1s 3 2s 4 1s 4 2s 5 1s 5 1s ಕರೆಕ್ಟಾ? ಈಗ ಅದೇ ಥರ ಇಲ್ಲೂ ಅಷ್ಟೇ 1s 2s 1s 2s 1s 1s. ಈಗ 2 × 1/2 ಮತ್ತು 2/2 ಎಷ್ಟಾಗುತ್ತೆ 1 ಆಗುತ್ತೆ ಕರೆಕ್ಟಾ? ಸೊ 1 ಬರ್ಕೋತೀನಿ. ನೆಕ್ಸ್ಟ್ ಹೇಗೆ ಬರ್ಕೊಂಡೆ 1? ಇಲ್ಲಿ 2 × 1 ಇದೇನಿಲ್ಲ 2ನೇ ಬರುತ್ತೆ. 2/2 ಎಷ್ಟು 1/1. 1/1 ನಾನು 1 ಅಂತ ಬರ್ಕೋತೀನಿ. ಈಗ ಅದೇನ ಇಲ್ಲೇ ಅಪ್ಲೈ ಮಾಡ್ತೀನಿ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿ 3/2 ಇದೆ, ಇಲ್ಲಿ 1 ಮತ್ತು ಇಲ್ಲಿ 2 ಇದೆ ಅಲ್ವಾ? ಸೊ ಇದನ್ನು 3/2. ನೆಕ್ಸ್ಟ್ ಪ್ಲಸ್ ಇಲ್ಲಿ ಎಷ್ಟು ಮಿಕ್ಕಿದೆ 4 × 1/1 ಅಂದರೆ 4 ಬರ್ಕೋಬೋದು ಡೈರೆಕ್ಟಾಗಿ. ಈಗ ಇದು ಕಂಪ್ಲೀಟ್ ಆವಾಗಲೇ ನಾವು ಹೇಳಿದಾಗೆ ಇದು ಮಿಲ್ಕ್ ರಿಲೇಟೆಡ್. ಇಷ್ಟು ಈಗ ವಾಟರ್ ರಿಲೇಟೆಡ್ ಬರ್ಕೊಳ್ಳೋಣ. ಇಲ್ಲೂ ಅಷ್ಟೇ 2 1s 2 2s ಇಲ್ಲಿ ಟೋಟಲ್ ಮಿಕ್ಕಿರೋದು ನಮಗೆ 2. ಸೊ ಫ್ರ್ಯಾಕ್ಷನ್ ಬರೋಲ್ಲ, ಡೈರೆಕ್ಟಾಗಿ ನಂಬರೇ ಸಿಗುತ್ತೆ ಕರೆಕ್ಟಾ? 2 1s 2 2s. ನೆಕ್ಸ್ಟ್ ಪ್ಲಸ್ ಇಲ್ಲಿ 5/2 ಕರೆಕ್ಟಾ? ಇಲ್ಲಿ 1. ಹೀಗೆ ನೋಡಿ, ಈ ಥರ ಸಿಕ್ಕಿದಾಗ ಈಸಿಯಾಗಿ ನಾವು ಕಂಡುಹಿಡಿದ್ಬಿಡ್ಬೋದು ಆನ್ಸರ್ ಅಲ್ವಾ? ನೋಡಿ ಈಗ LCM ಇದಕ್ಕೆ ಒಂದು ಫ್ರ್ಯಾಕ್ಷನ್ನು ಒಂದೇ ಒಂದು ಹೋಲ್ ನಂಬರ್ ಇದ್ದಾಗ ಡೈರೆಕ್ಟ್ ಇದೇ ಮಲ್ಟಿಪ್ಲೈ ಟೋಟಲ್ ಆಗಿ 2 ಬರುತ್ತೆ. ಇಲ್ಲಿ 2 1s 2, ಈ 3 ಹಾಗೆ ಬರ್ಕೋತೀನಿ. ಇಷ್ಟು ಸೇಮ್ ಇದೇ ಮೆಥಡ್ ಇಲ್ಲೂ ಅಷ್ಟೇ. ಈಗ 2 ಫುಲ್ ಕೆಳಗಿರುತ್ತೆ, 2 2s 4, 5 ಹಾಗೆ ಇರುತ್ತೆ, 2 1s 2. ಸೊ ನಮ್ಮ ಈ ಥರ ಈಗ ಏನು ಸಿಕ್ಕಿದೆ ಇದು ಮೂರನ್ನು ಆ್ಯಡ್ ಮಾಡೋಣ. 13/2 ಓಕೆ. ಇಲ್ಲಿ 11/2 ಕರೆಕ್ಟಾ? ಸೊ ಇದು 13/2 ಇಷ್ಟು 11/2. 2 2 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಎಷ್ಟು 13:11. ಇದೇನು ಅಂದರೆ ಹೊಸ ವೆಸಲಲ್ಲಿ ಹಾಕಿದಾಗ ಮಿಲ್ಕ್ ಮತ್ತು ವಾಟರ್ ರೇಷಿಯೋ, ಅಕಸ್ಮಾತ್ ವಾಟರ್ ಮತ್ತು ಮಿಲ್ಕ್ ರೇಷಿಯೋ ಕೇಳಿದರೆ ಇದನ್ನು 11:13 ಬರಿಬೇಕಾಯಿತು ಇಷ್ಟೇ. ಸೊ ಪ್ರೀವಿಯಸ್ ಕ್ವಶನ್ಗೂ ಇದಕ್ಕೂ ಒಂದು ಸಿಂಗಲ್ ಡಿಫ್ರೆನ್ಸ್ ಏನು ಅಂದರೆ, ಒಂದು ಸಿಂಪಲ್ ಡಿಫ್ರೆನ್ಸ್ ಏನು ಅಂದರೆ ಅದರಲ್ಲಿ ಕೆಪಾಸಿಟಿ ಕೊಟ್ಟಿರಲಿಲ್ಲ, ಎಲ್ಲ ಗ್ಲಾಸಸ್ ಈಕ್ವಲ್ ಅಂತ ಹೇಳಿದರು. ಬಟ್ ಇದು ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಮಲ್ಟಿಪ್ಲೈ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಇದೆಲ್ಲ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಲ್ವಾ? ಸಿಂಪಲ್ ಮ್ಯಾಥಮೆಟಿಕ್ಸ್ಗೆ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೋ ಅದೆಲ್ಲ ಕ್ಯಾನ್ಸಲ್ ಮಾಡಿ ಈ ಥರ ಫ್ರ್ಯಾಕ್ಷನ್ಸ್ ಆದರೆ ಫ್ರ್ಯಾಕ್ಷನು ಇಲ್ಲ ಹೋಲ್ ನಂಬರು ಇದನ್ನು ಆನ್ಸರ್ ಕಂಡುಹಿಡಿಯೋದು. ಸೊ ನಿಮ್ಗೆ ಈ ಮೆಥಡ್ ಗೊತ್ತಿದ್ದರೆ ಸಾಕು. ಓಕೆ, ಈ ಟೋಟಲ್ ಮೆಥಡ್ ಗೊತ್ತಿದ್ದರೆ ಆರಾಮ್ಸೆ ನಾವು ಕಂಡುಹಿಡಿಬೋದು. ಈ ಮೆಥಡ್ ಹೇಗೆ ಹಾಕೊಳ್ಳೋದು ಅಂತ ಗೊತ್ತಾದರೆ ನೆಕ್ಸ್ಟ್ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಈಸಿ. ನಿಮಗೆ ಕ್ಯಾಲ್ಕುಲೇಷನ್ಸ್ ಆರಾಮ್ಸೆ ಬರುತ್ತೆ. ನಾನು ಆಗಲೇ ಹೇಳಿದಾಗಲೇ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಒಂದು ವೀಡಿಯೋ ಇಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಗೊತ್ತಿಲ್ಲ ಅಂದರೆ ಅಲ್ಲಿ ತಿಳ್ಕೊಳ್ಳಿ. ಓಕೆ, ಗೊತ್ತಿದ್ದರೆ ಇದೆಲ್ಲ ನೀವು ಆರಾಮ್ಸೆ ಮಾಡಿಬಿಡ್ತೀರಾ. ಇಂಪಾರ್ಟೆಂಟ್ ಪಾಯಿಂಟ್ ಇದು, ಮಿಲ್ಕ್ ಇದೆ ಸಪ್ರೇಟಾಗಿ ಕಂಡುಹಿಡ್ಕೊತೀರಾ, ವಾಟರ್ದೇ ಸಪ್ರೇಟಾಗಿ ಕಂಡುಹಿಡ್ಕೊತೀರಾ. ಇದು ಕಂಡುಹಿಡ್ಕೊಂಡ್ಮೇಲೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಈಸಿ. ಈಗ ನಮ್ಮ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. 3 containers whose volumes are in the ratio 2:3:4 are full of mixture of milk and water. 3 ದೊಡ್ಡ ಕಂಟೈನರ್ಸ್ ಇರುತ್ತಲ್ಲ, ಅದರಲ್ಲಿ ರೇಷಿಯೋ, ಅದ್ರದ್ದು ಕೆಪಾಸಿಟಿ ರೇಷಿಯೋ ಕೊಟ್ಟಿದ್ದಾನೆ. ಪ್ರೀವಿಯಸ್ ಕ್ವಶನಲ್ಲಿ ಅದು ಒಂದು ಗ್ಲಾಸ್ 3 ಗ್ಲಾಸ್ ತೊಗೊಂಡ್ರೆ ಅದರ ಕೆಪಾಸಿಟಿ 3 ಲೀಟರ್ಸ್ 4 ಲೀಟರ್ಸ್ ಮತ್ತು 5 ಲೀಟರ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದ ಕರೆಕ್ಟಾ? ಇಲ್ಲಿ ರೇಷಿಯೋ ಕೊಟ್ಟಿದ್ದಾನೆ ಈ ಮೂರಕ್ಕೂ ಇದೇ ಥರನೇ 2:3:4 ಅಂತ ಕೊಟ್ಟಿದ್ದಾನೆ. ಸೊ ಈ ಥರ ಕೊಟ್ಟರು ಅದೇ ಮೆಥಡೇ ಅಪ್ಲೈ ಮಾಡ್ತೀವಿ, ರೇಷಿಯೋದಲ್ಲಿ ಕೊಟ್ಟರು ಅದೇ ಮೆಥಡೇ ಅಪ್ಲೈ ಮಾಡ್ತೀವಿ. ಇದು ತಲೆಯಲ್ಲಿ ಇಟ್ಕೊಂಡಿರಿ. ಇನ್ ದ ಫಸ್ಟ್ ಕಂಟೈನರ್ ಆಫ್ ರೇಷಿಯೋ ಮಿಲ್ಕ್ ಆ್ಯಂಡ್ ವಾಟರ್ ಈಸ್ 4:2. ಇನ್ ದ ಸೆಕೆಂಡ್ ಕಂಟೈನರ್ 6:6. ಇನ್ ದ ಥರ್ಡ್ ಕಂಟೈನರ್ 6:2. ಇದು ರೇಷಿಯೋಸ್ ಕೊಟ್ಟಿದ್ದಾರೆ ಯಾವುದ್ರದ್ದು? ಮಿಲ್ಕ್ ಆ್ಯಂಡ್ ವಾಟರ್ದು. ಆಲ್ ದ 3 ಮಿಕ್ಸ್ಚರ್ಸ್ ಆರ್ ಮಿಕ್ಸ್ಡ್ ಇನ್ ಎ ಬಿಗ್ ಸಿಂಗಲ್ ಕಂಟೈನರ್. ಈ ಕಂಟೈನರ್ಸ್ ಇದೆಯಲ್ಲ, ಇದರಿಂದ ತಗೊಂಡು ದೊಡ್ಡ ಕಂಟೈನರ್ ಒಳಗಡೆ 3ದ್ದು ಮಿಕ್ಸ್ಚರ್ನ ಹಾಕ್ತೀವಿ. ಈಗ ವಾಟ್ ಈಸ್ ದ ರೇಷಿಯೋ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಇನ್ ದ ರಿಸಲ್ಟೆಂಟ್ ಮಿಕ್ಸ್ಚರ್? ಎಲ್ಲ ಕ್ವಶನಲ್ಲೂ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಕೇಳ್ತಿದ್ರು, ಬಟ್ ಇಲ್ಲಿ
ರೇಷಿಯೋ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಕೊಟ್ಟಿದ್ದಾರೆ, ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಈಗ ಇರೋದ್ರಲ್ಲಿ ವಾಟರು ಮತ್ತು ಮಿಲ್ಕ್ದು ರೇಷಿಯೋ ಎಷ್ಟಿದೆ ಅಂತ ಕಂಡುಹಿಡಬೇಕು. ಯಾವುದರಲ್ಲಿ ದೊಡ್ಡ ಕಂಟೈನರ್ಲಿರಲಿ ಇರೋದನ್ನು. ಈಗ ನಾವು ಫಸ್ಟ್ ಹೇಗೆ ಬರಿತಾ ಇದ್ವೋ ಆ ಥರ ಬರ್ಕೊಂಬಿಡೋಣ. ಕಂಟೈನರ್ 1 ಅದ್ರ ಕೆಪಾಸಿಟಿ ಎಷ್ಟು 2, ಅದ್ರದ್ದು ರೇಷಿಯೋ ಏನು ಕೊಟ್ಟಿದ್ದಾನೆ 4:2. ನೆಕ್ಸ್ಟ್ ಕಂಟೈನರ್ 2 ಅದರದ್ದು ಕೆಪಾಸಿಟಿ ಎಷ್ಟು 3, ಅದ್ರದ್ದು ರೇಷಿಯೋ ಏನು ಕೊಟ್ಟಿದ್ದಾನೆ 6:6. ಈ 6:6ನ ಹೀಗೆ ಆದರೂ ಬರ್ಕೋಬೋದು, ಕ್ಯಾನ್ಸಲ್ ಮಾಡಿಬಿಟ್ಟು 1:1 ಅಂತ ಆದರೂ ಬರ್ಕೋಬೋದು. ಕಂಟೈನರ್ 3ಇದು ಕೆಪಾಸಿಟಿ ಎಷ್ಟು 4, ಅದರದ್ದು ರೇಷಿಯೋ ಏನು ಕೊಟ್ಟಿದ್ದಾನೆ 6:2. ಓಕೆ, ಸೊ ಈ ಮೂರಲ್ಲಿ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ನೋಡಿ ಮಿಲ್ಕ್ ಎಷ್ಟಿದೆಯೋ ವಾಟರು ಅಷ್ಟೇ ಇದೆ. 6 ಲೀಟ್ರು ಮಿಲ್ಕ್ಗೆ 6 ಲೀಟ್ರು ಆ ವಾಟರ್ ಆ್ಯಡ್ ಮಾಡಿದಾಗೆ ಇದನ್ನು ಈ ಥರ ಅರ್ಥ ಮಾಡಿಕೊಂಡ್ರೆ ಈಸಿ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ನಾವು ಮಾಮೂಲಿ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಮಿಲ್ಕ್ ಮಾತ್ರ ಮಾಡ್ಕೊಳ್ಳೋಣ. ಟೋಟಲ್ ಎಷ್ಟಿದೆ 6 ಇದೆ, ಕರೆಕ್ಟಾ? 4 + 2 ಎಷ್ಟು 6. ಅದರಲ್ಲಿ ಬರೀ ಮಿಲ್ಕ್ ಎಷ್ಟು 4 ಇಂಟು ಇದ್ರ ಕೆಪಾಸಿಟಿ ಎಷ್ಟು 2. ಇದು ಇಂಪಾರ್ಟೆಂಟ್. ಕೆಪಾಸಿಟಿ ಕೊಟ್ಟರೆ ಇಂಟು ಹಾಕೊಂಡು ಕೆಪಾಸಿಟಿ ಬರ್ಕೋಬೇಕು. ಇಲ್ಲ ಅಂದರೆ ಅವನೇನು ಕೊಟ್ಟಿಲ್ಲ, ಎಲ್ಲ ಈಕ್ವಲ್ ಕಂಟೈನರ್ಸ್ ಅಂತ ಕೊಟ್ಟರೆ ಈ ಪಾರ್ಟ್ ನಮಗೆ ಬೇಕಾಗಿರೋದಿಲ್ಲ. ಈಗ ನೆಕ್ಸ್ಟ್ ಸೆಕೆಂಡ್ ಕಂಟೈನರ್ ಟೋಟಲ್ ಎಷ್ಟು 12, ಅದರಲ್ಲಿ ಮಿಲ್ಕ್ ಮಾತ್ರ ಎಷ್ಟು 6 ಇಂಟು ಅದ್ರ ಕೆಪಾಸಿಟಿ 3 ಪ್ಲಸ್ ಇದೆರಡು ಟೋಟಲ್ ಎಷ್ಟು 8, ಅದರಲ್ಲಿ ಮಿಲ್ಕ್ ಮಾತ್ರ ಎಷ್ಟು 6, ಟೋಟಲ್ ಕೆಪಾಸಿಟಿ ಅದರದ್ದು 4. ಇಷ್ಟು ಇದೇ ಥರ ವಾಟರ್ದು ಬರ್ಕೊಳ್ಳೋಣ. ಸೊ ಟೋಟಲ್ ಕೆಪಾಸಿಟಿ ಫಸ್ಟ್ ಕಂಟೈನರ್ದು 6, ಅದರಲ್ಲಿ ವಾಟರ್ ಎಷ್ಟು 2 ಇಂಟು ಟೋಟಲ್ ಕೆಪಾಸಿಟಿ ಪ್ಲಸ್ ಟೋಟಲ್ ಕೆಪಾಸಿಟಿ ಸೆಕೆಂಡ್ ಎಷ್ಟು 12, ಅದರಲ್ಲಿ ವಾಟರ್ ಮಾತ್ರ ಎಷ್ಟು 6 ಇಂಟು ಅದ್ರ ಕೆಪಾಸಿಟಿ ಪ್ಲಸ್ ನೆಕ್ಸ್ಟ್ ಥರ್ಡ್ ಕಂಟೈನರ್ ಕೆಪಾಸಿಟಿ ಎಷ್ಟು ಟೋಟಲ್ ಆಗಿ 8, ಅದರಲ್ಲಿ ವಾಟರ್ ಮಾತ್ರ ಎಷ್ಟು 2 ಇಂಟು ಅದರದ್ದು ಕೆಪಾಸಿಟಿ. ಕರೆಕ್ಟಾ? ಈಗ ಇದು ಕಂಪ್ಲೀಟ್. ಓಕೆ, ಇದಿಷ್ಟು ಕಂಪ್ಲೀಟ್ ಮಿಲ್ಕ್ದು, ಇದಿಷ್ಟು ಕಂಪ್ಲೀಟ್ ವಾಟರ್ದು. ಇದನ್ನು ಕಂಡುಹಿಡ್ಕೊಂಡ್ಬಿಟ್ರೆ ಸಾಕು, ಇನ್ನು ಮಿಕ್ಕಿದ ಕ್ಯಾಲ್ಕುಲೇಷನ್ಸ್ ಎಲ್ಲ ಸಖತ್ ಈಸಿಯಾಗಿರುತ್ತೆ. ಪ್ರೀವಿಯಸ್ ಕ್ವಶನ್ಸಲ್ಲಿ ನೀವೇನು ನೋಡಿದ್ದೀರ. ಈಗ ಕ್ಯಾನ್ಸಲೇಷನ್ ಪಾಸಿಬಿಲಿಟಿ ಎಷ್ಟು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಾಡಿಬಿಡೋಣ. 2 1s 2 3s 3 1s 3 4s 2 2s 2 3s. ನೆಕ್ಸ್ಟ್ 4 1s 4 2s 2 1s 2 3s. ಏನೇನು ಮಿಕ್ಕಿದೆ ಆಮೇಲೆ ನೆಕ್ಸ್ಟಲ್ಲಿ ನೋಟ್ ಮಾಡ್ಕೊಳ್ಳೋಣ. 2 1s 2 3s 3 1s 3 4s 2 2s ಮತ್ತು ಇದು 2 3s. ನೆಕ್ಸ್ಟ್ 4 1s 4 2s 2 1s 2 1s. ಸೊ ಇಲ್ಲಿ ಬರೀ ಮಿಕ್ಕಿರೋದು 1. ಈಗ ಇಲ್ಲಿ ಏನೇನು ಮಿಕ್ಕಿದೆ ಬರ್ಕೊಂಬಿಡೋಣ. 4/3 ಪ್ಲಸ್ ಇಲ್ಲಿ 3/2 ಪ್ಲಸ್ ಇಲ್ಲೇನು ಮಿಕ್ಕಿದೆ, ಇಲ್ಲೇನಿಲ್ಲ, ಬರೀ 3 ಮಿಕ್ಕಿದೆ ಇಷ್ಟು. ಈಗ ಇದು ಇಲ್ಲೇನು ಮಿಕ್ಕಿದೆ 2/3 ಪ್ಲಸ್ 3/2 ಪ್ಲಸ್ ಇದು 1 ಮಿಕ್ಕಿದೆ, ಕಂಪ್ಲೀಟ್ 1. ಈ ಥರ ನಮಗೆ ರೇಷಿಯೋ ಸಿಕ್ಕಿದೆ. ಈಗ ಇದಿಷ್ಟನ್ನು ಒಟ್ಟಿಗೆ ಸಾಲ್ವ್ ಮಾಡೋಣ. LCM 6 ಬರುತ್ತೆ. ಓಕೆ, ಈಗ 3 2s 6 ಅಲ್ವಾ, ಸೊ 8, 2 3s 6 ಅಲ್ವಾ, ಸೊ 9. ಸೊ ಇಲ್ಲಿ ಏನೂ ಇಲ್ಲ, ಸೊ 6 × 3 18. ಅದೇ ಥರ ಇಲ್ಲೂ ಮಾಡೋಣ. ಇದಕ್ಕೂ LCM 6 ಬರುತ್ತೆ. ಇದು 3 2s ಅಲ್ವಾ, ಸೊ 4, 2 3s 9 ಪ್ಲಸ್ 6 × 1 6. ಇದು ನಮಗೆ ಸಿಕ್ಕಿರೋ ರೇಷಿಯೋ. ಈಗ ಇದನ್ನು ಸಾಲ್ವ್ ಮಾಡೋಣ. 18 + 8 ಎಷ್ಟು 26, 26 + 9 35, 35/6 ಇಷ್ಟು. ಇದೇ ಥರ ಕೆಳಗಡೆ 6 ಬರುತ್ತೆ, ಇದೆರಡು 13 19. ಸೊ ಈಗ 6 6 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ನಮಗೆ 35/19. ಇದೇ ಆನ್ಸರ್ ಅಂತ ಅಂದ್ಕೊಂಬಿಟ್ರೆ ಅದು ತಪ್ಪು. ಯಾಕೆ? ನಮಗೆ ಸಿಕ್ಕಿರೋದೇನು ಮಿಲ್ಕ್ ಇಷ್ಟು ವಾಟರ್, ಬಟ್ ಅವ್ರು ಕೇಳಿರೋದೇನು ವಾಟರ್ ಇಷ್ಟು ಮಿಲ್ಕ್. ಸೊ 19/35 ಇದು ಆನ್ಸರ್. ಎರಡೂ ಒಂದೇ, ಬಟ್ ನೀವು ಯಾವ್ದು ಫಸ್ಟ್ ಹಾಕ್ತೀರಾ ಅದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಇದು ನಮ್ಮ ಫೈನಲ್ ಕ್ವಶನ್ ಆಗಿತ್ತು. ಎಲ್ಲ ಸಿಂಪಲ್ಲಾಗೇ ಇತ್ತು ಅಲ್ವಾ? ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದನ್ನು ಬರ್ಕೊಳ್ಳೋದು, ಈ ರೇಷಿಯೋ ಬರ್ಕೊಳ್ಳೋದು.
ವಾಲ್ಯೂಮ್ ಓಕೆ ಕೆಪಾಸಿಟಿ ಕೊಟ್ಟಾಗ ಇಂಟು ಮಲ್ಟಿಪ್ಲೈ ಮಾಡಬೇಕು, ಕೆಪಾಸಿಟಿ ಕೊಡದೇ ಇದ್ದಾಗ ಈ ಟೋಟಲ್ ಪಾರ್ಟ್ ಇರೋದೇ ಇಲ್ಲ. ಕರೆಕ್ಟಾ? ಈ ಎರಡೂ ಮೆಥಡಲ್ಲಿ ಎರಡೆರಡು ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಈಗ ಇದೆಲ್ಲ ಸಖತ್ ಸಿಂಪಲ್ ಆಗಿತ್ತು, ನಿಮಗೆ ಗೊತ್ತಾಯಿತು. ಇದು ಇಂಪಾರ್ಟೆಂಟ್. ಇದು ಕಂಡುಹಿಡಿದ ಮೇಲೆ ಮಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್ಸ್ ಈಸಿ. ಲಾಸ್ಟಲ್ಲಿ ಅವರು ಮಿಲ್ಕ್ ಇಷ್ಟು ವಾಟರ್ ಕೇಳ್ತಾರಾ ಇಲ್ಲ ವಾಟರ್ ಇಷ್ಟು ಮಿಲ್ಕ್ ಕೇಳ್ತಾರಾ, ಅದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಏನು ಕೇಳ್ತಾರೋ ಆ ಥರ ಬರೆದ್ಬಿಡೋದು. ಓಕೆ, ಈಗ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಇವತ್ತಿಗೆ ಇಲ್ಲಿಗೆ ನಮ್ಮ ಅಲಿಗೇಷನ್ ಮತ್ತು ಮಿಕ್ಸ್ಚರಲ್ಲಿ 3rd ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.